ಆಕಾಶವಾಣಿ ಮಡಿಕೇರಿ. ಕನ್ನಡ ಕಾವೇರಿ ತಿಂಗಳ ಸಾಹಿತ್ಯ ಸಂಚಿಕೆ. ಕನ್ನಡ ಕಾವೇರಿ ಕೇಳುಗರಿಗೆಲ್ಲ ನಮಸ್ಕಾರ. ಈ ವರ್ಷಾದಿ ಹಳೆದೆ ಹಾದಿ, ಈ ವರ್ಷಾದಿ ಯಾವ ವರ್ಷಾದಿ, ಇದು ಹಳೆದೆ ಹಾದಿ, ಈ ದೇಹಾದಿ ಕೂಡ ಹಳೆದೆ ಹಾದಿ. ಬಾಯಾಗ ಬಾಬಾ ಹಿಡಿದದ ಕಾಲ, ಬಾಯಾಗ ಬಾಬಾ ಹಿಡಿದದ ಕಾಲ, ಸುತ್ತದ ರಾತ್ರಿ ಹಗಲ. ಪುರುಷ ಪ್ರಕೃತಿ ಹೊಂದಿಕೆ ಇಲ್ಲ, ಬಯತಾರ ಪ್ರಜೆಗಳನ್ನೆಲ್ಲ. ಈ ವರ್ಷಾದಿ ಅಂದ ಬಯತಾರ ಪ್ರಜೆಗಳನ್ನೆಲ್ಲ, ಪುರುಷ ಪ್ರಕೃತಿ ಹೊಂದಿಕೆ ಇಲ್ಲ. ಎಲ್ಲಿತ್ತೋ ಈ ಅರಿಷ್ಟ, ಮತ್ತೆ ನಡೆಸ್ತಾರ ಅರ್ಧಗಷ್ಟ. ಬೆಂಕಿಗೆ ಬಿದ್ದು ಆಧಾರ ಭ್ರಷ್ಟ, ಇವರು ಹಡಿಯಲಿಲ್ಲ ಇಷ್ಟ ನಿಷ್ಠ. ಈ ವರ್ಷಾದಿ ಹಳೇದೆ ಹಾದಿ, ಬಾಯಾಗ ಬಾಬಾ ಹಿಡಿದದ ಕಾಲ. ಇದು ಯಾರ ಧ್ವನಿ, ಯಾರ ಪದ್ಯ ಎಂದು ನಿಮಗೀಗಾಗಲೇ ತಿಳಿದಿರಬಹುದು. ವರಕವಿ ಡಾಕ್ಟರ್ ದ ರಾ ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ಈ ತಿಂಗಳ ಕೊನೆಯಲ್ಲಿ ಮುಕ್ತಾಯಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ಇಂದಿನ ಸಂಚಿಕೆಯಲ್ಲಿ ಬೇಂದ್ರೆ ಅವರೊಂದಿಗೆ ಒಂದು ಮಾತುಕತೆ ಪ್ರಸಾರ ಮಾಡ್ತಾ ಇದ್ದೇವೆ. ಆದರೆ ಇದು ಸಾಹಿತ್ಯ ಕುರಿತಂತಲ್ಲ. ಅವರ ಕೊನೆಯ ವರ್ಷಗಳಲ್ಲಿ ಅವರ ಮನಸ್ಸನ್ನು ಪೂರ್ತಿ ಆವರಿಸಿದ್ದ ಸಂಖ್ಯಾ ಪ್ರಪಂಚ ಕುರಿತು. 1973ರಲ್ಲಿ ಕವಿಮನೆಯ ಅಧ್ಯಯನ ಕೋಣೆಯಲ್ಲಿ ರಾಜಕಾರಣಿಯೂ ಸಾಹಿತಿಯೂ ಆದ ಡಾಕ್ಟರ್ ಸರೋಜಿನಿ ಮಹಿಷಿ ಅವರೊಂದಿಗೆ ನಡೆಸಿರುವ ಈ ಮಾತುಕತೆಯಲ್ಲಿ ಇಡೀ ಜಗತ್ತೇ ಹೇಗೆ ಸಂಖ್ಯಾಮಯವಾಗಿದೆ ಎಂಬುದನ್ನು ತಮ್ಮ ಸಹಜ ಜೀವನೋಲ್ಲಾಸಮಯವಾದ ಶಕ್ತಿ ಶೈಲಿಗಳಲ್ಲಿ ಬೇಂದ್ರೆ ತಾವೇ ತಯಾರಿಸಿರುವ ಸಲಕರಣೆಗಳೊಂದಿಗೆ ವಿವರಿಸುತ್ತಾರೆ. ರ್ಯಾಂಡಮ್ ಆಕ್ಟೋಪಸ್ ಅಂತಂದೇನಿದೆ, XYZ. ಇದು X, ಇದು Y, ಇದು Z. ಈ ಥರದ ಅಂಕಿಗಳು ಇಲ್ಲೆಲ್ಲ ಇದ್ದ ಅಂಕಿಗಳದೇ ಅದನ್ನು ಕೂಡಿಸಿ ಮಾಡಿದ್ದದ. ಅದರವರೆಗೆ ನನಗೇನು ಗೊತ್ತಿಲ್ಲ, ಇದ್ರ ಕಡೆಗೆ ಹಾಕಿ ಮಾಡಿದ್ದು. ಆಮೇಲೆ ವಿಷ್ಣು ಸಹಸ್ರದಾಗ ನೋಡ್ತೇನೆ, ಇದ್ರದ ಲೆಕ್ಕ ಹಾಕಿಬಿಟ್ಟಾರೆ. ಏನು ಆಶ್ಚರ್ಯ ಇದು! ವಿಷ್ಣು ಸಹಸ್ರದಲ್ಲಿ ಅದೇ ಅಂಕಿ ಹಾಕಿಬಿಟ್ರು. ಆಮೇಲೆ ಇದು ವೇದಕ್ಕೂ ಕೂಡೋದಿಲ್ಲಲ್ಲ ಅಂತ ನೋಡಿದೆ. ಯಾಕಂದ್ರೆ 1028 ಮಾಡ್ತಾರೆ. ಇದು ಮುಂಚೆ ಮಾಡಿದ್ದು 1014. 1014 ಅಂದ್ರೆ ಏನು? ಕಚಿಧಾ ದೇವಾಹ ಅಂತ ಪುರುಷ ಸೂಕ್ತದಾಗ ಒಂದು ಕಡೆಗೆ ಮಾತು ಬರ್ತದ. ಕತಿಧ ಕ ಅಂದ್ರೆ ಒಂದು, ಕ 10 ಮುಗಿದು, ತಿ ಟಠಡನ ತಥ 6ನೇ ದಾಟ್ 1 6, ಧ ಅಂದ್ರೆ 9. ಕಚಿಧ ಅಂದ್ರೆ 169 ದೇವತೆಗಳು, 169. ಅರ್ಥ ಏನು ಅಂದ್ರೆ 1000ದೊಳಗೆ 169 ಪ್ರೈಮ್ ನಂಬರ್ಸ್ ಇರ್ತಾವೆ. ಪ್ರೈಮ್ ನಂಬರ್ಸ್ಗೆ ದೇವತಾ ಅಂತಾರೆ. ಯಾಕಂದ್ರೆ ಅವಿಭಕ್ತ ವಿಭಕ್ತೇಶು, ಉಳ್ಕಿವೆಲ್ಲ ವಿಭಕ್ತ ಇರ್ತಾವ, ಇವು ಮಾತ್ರ ಅದರಾಗ ಇದ್ದ ಅವಿಭಕ್ತ ಇರ್ತಾವ. 169 1000ದೊಳಗೆ 169, ಮುಂದೆ 24 60 ಅನ್ನಲ್ಲ, ಅದರೊಳಗೆ 196 ಅಸುರ ಸಂಖ್ಯೆಗಳು. ಅವು ಅವಿಭಕ್ತ ನಿಂತಿರ್ತಾವೆ, ಅವು ಒಟ್ಟಿಗೆ ಮಾಡ್ಕೊಂಡಿರ್ತಾವೆ. ಹೇಳ್ತಾರೆ ಬೃಹಸ್ಪತ್ಯಾಚಾರ್ಯರ ಕಾಲಕ್ಕೆ, ಅಯ್ಯ ಅವ್ರ ಹಸುರು ಏನಾದ್ರು ಬಡ್ದಾಡ್ ಬಂತಂದ್ರೆ ಕೂಡಿ ಒಂದಾಗ್ತಾರೆ. ನೀವು ದೇವತೆಗೆ ನಾಟ್ ಬಡ್ದಾಡ್ಕೊಟ್ಟು ಕೂತೀರಿ, ಅವ್ರು ಸೋರಿಸಿ ಹೋಗಿಬಿಡ್ತಾರೆ ನಿಮ್ಮನ್ನ. ಅದ ಕಾರಣ ಕೂಡೋದು ಕಲೀರಿ. ಕಚಿಧಾ ದೇವಾಹ ಅವ್ರಿಗೇನು ಹಾಕ್ತಾರೆ ಮಂತ್ರ? ಕೋಧಾತುಕಃ ಅಂತ. ಕೋಧಾತು ಅಂದ್ರೆ 196. ಕೋಧಾತುಕಃ ಓಂಕಾರದ ಮೇಲೆ ಕೇಳ್ತಾರೆ ಉಪನಿಷತ್ನಲ್ಲಿ ಪ್ರಶ್ನೆ. ಕೋಧಾತುಕಃ ಅಂದ್ರೆ 196, ಕಚಿಧ ಅಂದ್ರೆ 169,
169, 196 ಕುಡಿಯೋರು 365 ಇದೇ ವರ್ಷದ ದಿವಸಗಳು. ಇವನ್ನ ಇನ್ನೊಂದು ರೀತಿಯಿಂದ 11 ಸ್ಕ್ವೇರ್, 12 ಸ್ಕ್ವೇರ್, 13 ಸ್ಕ್ವೇರ್ ಕೂಡಿಸಿದ್ರೆ 100, 121, 144 ಕುಡಿಯೋರು 365. ಅದರದ್ದು ಬಂದಿದ್ದಕ್ಕೆ ಬರ್ಲಿಕ್ಕೆ ಹತ್ತದ ವರ್ಷದ ಸಂವತ್ಸರ ಯಜ್ಞ ಯಜ್ಞ ಪ್ರಜಾಪತಿ ಏವಂ ಪ್ರವರ್ತಿತಂ ಚಕ್ರಂ ನಾನು ಅರ್ಥೈತೀಚಯ ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವೇಶಧ್ವಮೇಶತೋ ಅಸ್ತು ಕಾಮಧು ತೇ ದೇವಾ ಭಾವಯಂತ ನಹ ಪರಸ್ಪರಂ ಭಾವಯಂತ. ಆ 169ಕ್ಕೆ ನೀವು ಕೊಟ್ರೆ ಆ 169 ನಿಮಗೆ ಕೊಡ್ತದ, ಆ 196 ನಿಮ್ಮ ರಕ್ಷಣೆ ಆಗ್ತದ್ರಪ್ಪ. ಅವ್ರಿಗೆ ಚಾಲೆಂಜ್ ಇರ್ತಿದ್ರು ನೀವೇನು ಮಂದಿ ಆಗ್ತಿದ್ದಿಲ್ಲ. 169 ಅಂಕಿ ಬಿಟ್ಟು ಉಳಿದ ಅಂಕೆವಲ್ಲ ಸಾವಿರದು, ಆ ಅಂಕಿ ಒಳಗೂ ಕೂಡ ಪೂರ್ಣತ್ವದ ವಿಭಕ್ತ ಅದ. ಯಾಕಂದ್ರೆ ಒಡಿಲಿಕ್ಕೆ ಬರ್ತಾವು, ಒಡಿಲಿಕ್ಕೆ ಬರೋವು ಅವು ವಿಭಕ್ತನೆ. ವಿಭಕ್ತದ ಮಧ್ಯ ಇವು ಅವಿಭಕ್ತ ಅಂತ ಸಾತ್ವಿಕ ಅಂತ ದೇವಾಂಕ. ಅದ್ರೊಳಗಿನ ಸಾರ ಎತ್ತ ಅವು ಅಷ್ಟಾಗ ಮಾಡ್ತಾವ. ಅವಾಗ ಇದನ್ನ ಮಾಡಿದ್ರೆ ಏನಾಗ್ತದೆ, ಇವು ಎಲ್ಲ ಮಾಡಿದ್ರೆ 1 to 997 ಅಂತ ನಂಬರ್ ಬರ್ತದೆ. ಅದು 997 ಅದ ಮುಂದೆ ಹೋಗಿ 2459 ಅಂತ ಬರ್ತದ. 365 ನಂಬರ್ ಅಲ್ಲಿ ಮಾಡಿಟ್ಟೇನ ಅದು. ಇವು ಎರಡೂ ಕೂಡಿಸಿದ್ರೆ 3, 4, 5, 6 ಅನ್ನೋ ಸೀಕ್ವೆನ್ಸ್ ಬರ್ತದ. ಅಂದ್ರೆ 12 ಕ್ಯೂಬದ್ದು ಡಬಲ್ ಆಗ್ತದ. ಇದೇ ಹಗಲು ರಾತ್ರಿಪ್ಪ, ಇದೇ ಸಂವತ್ಸರ, ಇದೇ ಯಜ್ಞ, ಇದೇ ವಿಷ್ಣು. ಯಾಕಂದ್ರೆ ವಿಷ್ಣು ಅಂದ್ರೇ ಯಜ್ಞ. ಯಜ್ಞ ಅಂದ್ರೇನು? ಕ್ಷತ್ರಜ್ಞ. ಇದು ಕಾಣದೇ ಇರೋದೇನು ಒಳಗೆ ಹೋಗ್ಯದದ, ಹಿಂಗೆ ಕೂತದೆ. ಇವು ಇದಕ್ಕೆ ಲೆಕ್ಕ ಅದ. ಇದು 5th ಡೈಮೆನ್ಷನಲ್ ಮಾತು. ಹಿಂಗೆ ಜಗ್ಗಿನ 3 ಡೈಮೆನ್ಷನ್ ಅದಕ್ಕೆ ಮೈಸಿಯವರಿಗೆ ತೋರಿಸ್ಬೇಕು ಬಾರಪಾಸತ್ತು. ಇದು 5th ಡೈಮೆನ್ಷನ್ ಹೋಗಿದ್ರೆ ಕಾಣೋದಿಲ್ಲ. ಯಾಕಂತೀರಿ ಅಂದ್ರೆ ಈಗ 32 ವರ್ಟೈಸಸ್, 32 ವರ್ಟೈಸಸ್, 30 facets and 60 edges. ಯೂಲರ್ ಅಂದ ಒಂದು ಥಿಯರಮ್ ಅದ. ವರ್ಟೈಸಸ್ ಪ್ಲಸ್ facets -2 is edges. ಈ ಒಂದರೊಳಗೂ ಕೂಡ ನೋಡ್ರಿ, ಇದಕ್ಕೆ 8 ವರ್ಟೈಸಸ್ ಅವ, 6 facets ಅವ, 8 6 14, 2 12 edges. 8 6 14, 12 26. ಇದರ ಸೆಂಟರ್ 27. ಅಂದ್ರೆ 3 ಕ್ಯೂಬ್ ಅದಲ್ಲದೆ. ಇದ್ರ ಮ್ಯಾಲಿನ ಭಾಗ ಕಾಣುದಿಲ್ಲ. ಹಾ, ಇದರಂತೆ ಎಷ್ಟೋ ಭಾಗ ನಮಗ್ ಕಾಣೋದಿಲ್ಲ, ಎಷ್ಟೋ ಕೇಳುವುದಿಲ್ಲ, ಎಷ್ಟೋ ಅಸ್ರಲ್ಲ, ಎಷ್ಟೋ ಅದೃಶ್ಯ. ಹೌದು. ಹಿಂಗಿದ್ರು ಅದನ್ನ ಕಲ್ಪನಾ ಶಕ್ತಿಯಿಂದ ಅದನ್ನ ಕಲ್ಪಿಸಿ ಹೌದು, ತಿಳ್ಕೊಂಡು ಹೇಳಲಿಕ್ಕೆ ಬೇಕಾ. ಏನಂದ್ರೆ ನಾವು ಯಾವುದೂ ಪದಾರ್ಥ ನೋಡಿದ್ರೆ ಕಣ್ಣು ರೂಪವನ್ನಷ್ಟೇ ಗ್ರಹಣ ಮಾಡ್ತದ, ಕಿವಿ ಶಬ್ದವನ್ನಷ್ಟೇ ಮಾಡ್ತದ, ಕೈ ಸ್ಪರ್ಶವನ್ನಷ್ಟೇ ಮಾಡ್ತದ. ಪಂಚೇಂದ್ರಿಯದಿಂದ ತಂದದ್ದನ್ನ ಪರ್ಸೆಪ್ಷನ್ದಿಂದ ಬರ್ಬೇಕಾದ್ರೆ ಬೇರೆ ಬೇರೆ ದ್ವಾರದಿಂದ ಬರ್ತದೆ. ಕಿವಿ ಒಳಗೆ ಹೋಗಿ ತಲೆ ಒಳಗೆ ಹೋತು ಕನ್ಸೆಪ್ಷನ್ ಕಟ್ಟಬೇಕದ. ಅವಾಗ ಅದಕ್ಕೆ ಫುಲ್ನೆಸ್ ಏನು ಬರ್ತದ ಅದು ಪಂಚೀಕೃತ ಅಂತ. ಹೊರಗೆ ಹೋದ್ರೆ ಪಂಚತ್ವಂಗತ. ಯಾಕಂದ್ರೆ ಪಂಚಮಹಾಭೂತ ಅವ್ರವ್ರು ಕೊಟ್ಟು ಬಿಡಪ್ಪ ಬಡ ಬಡ. ಯಾರ್ಯಾರು ಸಾದಾ ತಂದು ಮೈ ಕಟ್ಟಿದ್ರಿ ಅಂದ್ರೆ ಪಂಚಭಿರ್ ನಿರ್ಮಿತೆ ದೇಹೆ ಪಂಚತ್ವಂ ಚ ಪುನರ್ಗತೆ. ಅಂದ್ರೆ ಈ ಪಂಚ, ಅದಕ್ಕೆ ಪಂಚ. ಇದನ್ನ ಈ ಪಂಚ ಈ ಮುಸಲ್ಮಾನರು ಕೂಡ ಪಂಚನ ಕುಡಿಸ್ತಾರೆ. ಅವರು ಹಸ್ತ ಹುಸೇನಿ ಹಸ್ತಗಳನ್ನ ಇಟ್ಟು ಪಂಚ ಅಂತಾನೆ ಹೇಳ್ತಾರೆ. ಈ ಪಂಚ ಏನದ ಪಂಚಮುಖ ಪರಮೇಶ್ವರ ಅಂತದಲ್ಲಿ ಹೇಳ್ತಾರೆ. ಅಂಕಿಗಳೊಳಗ ಪ್ರಕೃತಿ ಸಮನ್ವಯ ಸಾಮರಸ್ಯ ಇದನ್ನ ಹುಡುಕಿ ಸೃಷ್ಟಿ ಒಳಗೂ ಮನುಷ್ಯನೊಳಗೂ ಇರತಕ್ಕಂಥದ್ದನ್ನ ಇದಕ್ಕೆ ಹೇಗೆ ಹುಡುಕಿ ತೆಗಿಬೇಕು ಅಂತ ಹೇಳಿದಾಗ ಒಂಥರದ ಬೌದ್ಧಿಕ ಆನಂದನೂ ಆಯ್ತು, ಆತ್ಮಿಕ ಆನಂದನೂ ಆಯ್ತು. ಆದ್ರೆ ಇದ್ರೊಳಗ ವಿಕೃತಿಯ ವಿವಿಧ ರೂಪಗಳನ್ನ ಈ ಅಂಕಿಯಿಂದ ಈ ಜನತೆಗೆ ತಿಳಿಯೋ ಹಾಗೆ, ಸಮಾಜಕ್ಕೆ ತಿಳಿಯೋ ಹಾಗೆ ಹೇಗೆ ಇಡ್ಲಿಕ್ಕೆ ಬರ್ತದೆ. ಏನಂದ್ರೆ ವಿಕೃತಿಗೆ ಕಾರಣ ಈ 43, 61 ಹತ್ತಿರ ಇವು ಇಷ್ಟೆಲ್ಲ ಸ್ಥೈರ್ಯದಾಗ ಅವು ಬಿಚ್ಚಿಕೊಂಡಾವ ಅಂತ ನಿಮ್ಗೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ. ಇಲ್ದಿದ್ರೆ ಅಮರರಾಗಿ ಸತ್ತವ್ರು ಹಂಗಿರ್ಬೋದಾಗಿತ್ತು. ಕಣ್ಣು ಪಿಳ್ಕಸ್ದೇ ಇರ್ಲಿ, ಬರೇ ಕಣ್ಣು ಪಿಳ್ಕಸ್ದೇ ಇದ್ರೆ ಹೆಣ ನೋಜೀವಂತ ತಿಳಿ ಹಾಗಿಲ್ಲ.
ಕಣ್ಣು ತಿಳ್ಸೋದಿಲ್ಲ ಖರೆ ಅದು ಬದುಕೇದೇನು ಅಂತ ಕೇಳಿದಂತ ಒಬ್ಬ. ಏದು ಕಣ್ಣು ತಿಳ್ಸೋದಿಲ್ಲ ದೇವ್ರಾದಂಗೆ ಕಾಣಿಸ್ತದೆ, ಅದೇ ಸತ್ತಿರ್ಬೇಕು ನೋಡು ಬಾಳ್ ಮಾಡಿ, ಅದು ಏನದ ಮಾಡ್ತೀಯ ಅನ್ನಂತ. ಅಂದರೆ ಕಣ್ಣು ಪಿಳಕಸ್ದೇ ಇರೋದು ಒಂದು ಲಕ್ಷಣವೇ. ಇದು ಎಲ್ಲ ಲೆಕ್ಕದಾಗಿ ಹೇಳಿಕ್ ಬರ್ತದ ಅಂಬೋದು ಒಂದೇ ನನ್ನ ಮಾತು. ಅಟೋಮಿಕ್ ನಂಬರ್ಸ್ ಅಂತ ಹೇಳ್ತೀರಲ್ರಿ, ಈ ಹೃದಯಕ್ಕೆ ಒಂದು ನಂಬರ್ ಕೊಟ್ಟಿರಲ್ಲ, ಅದು ಹೆಂಗ್ ಬಂತು? ಅದು ಯೋರಲವದೊಳಗೆ 8ನೇ ಅಕ್ಷರ ಅದ, ದ ಅಂಬೋದು 8ನೇ ಅಕ್ಷರ ಅದ, ಯದ 8 8 1 ಅಂದ್ರೆ 881. ಅದು ಒಂದು ಪ್ರೈಮ್ ನಂಬರ್ ಅದ, ಸ್ಪ್ಲಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಎಲ್ಲಿ ಹೋಗಿ ನಿಂತದ? 821, 823, 827, 829 ಮುಂದೆ 857, 859, 863 ಇನ್ನೊಂದು ನಂಬರ್ ಕೂಡಿ 3456. ಹಿಂಗೆ 3, 4, 5, 6 ಸೀಕ್ವೆನ್ಸ್ ಬರುವಂತ ಒಂದು ನಂಬರ್ ತಲೆ ಮೇಲೆ ಕೂತು. ಅದು ಹೃದಯ. ಸಮಾನಿ ಹೃದಯ ನೀವ. ಈ ನಂಬರ್ ರೆಫರೆನ್ಸ್ ಎಲ್ಲರೂ ಬಂದದೇನ್ರಿ? ಅಯ್ಯೋ, ವೇದದಲ್ಲಿ ನಂಬರ್ ರೆಫರೆನ್ಸ್ ಬರ್ತಿದ್ರು, ವೇದನೆ ಸುಳ್ಳು. ಈ ಹೃದಯದ ಬಗ್ಗೆ ಇರುವಂತ ಅದೇ ಮತ್ತದು ಹೃದಯ ಅಂತ ಮಾಡಿ ಶಬ್ದನೇ ಅದು. ಹೃದಯ ಅಯಮಿತಿ ಹೃದಯ ಅಂತದಲ್ಲಂದು ಆ ಹೃದಯ ಸರ್ವಸ್ಯ ಚಾಹಂ ಹೃದಯ ಸನ್ನಿವೇಷ್ಟ ಅಂತದಲ್ಲ ಹೇಳೋ ಮಾತಿನೊಳಗ ಅದೇ ಕೊನಿ ಸೂಕ್ತ. ಅದು ಯಾವುದು? ಈ ನಂಬರ್ಗಳಿಂದಾಗಿ ಒಂದು ದೇಹದೊಳಗಿರುವಂತಹ ಒಂದು ಸಮನ್ವಯ, ಇದನ್ನು ಗುರುತಿಸ್ಲಿಕ್ಕೆ ಬರಬಹುದು, ಅಥವಾ ಅದರ ಮೇಲಿಂದನೇ ಈ ನಂಬರ್ಗಳನ್ನು ಕೂಡ ತೆಗೆದಿರಬಹುದು. ವಿಶ್ವದೊಳಗಿರ್ತಕ್ಕಂತಹ ಒಂದು ಸಮನ್ವಯ ಇದನ್ನೆಲ್ಲ ನೋಡಿ ಅಂದ್ಮೇಲೆ ಈ ದೇಹಕ್ಕ ಅಥವಾ ಇದಕ್ಕ ಸೃಷ್ಟಿಗೆ ಒಂದೇನಾದ್ರೂ ವಿಕಾರ ಬಂದಾಗ ಅದಕ್ಕೇನು ಟ್ರೀಟ್ಮೆಂಟ್ ಕೊಡೋ ಪ್ರಯತ್ನ ಮಾಡ್ತಾರೆ, ಅದು ಈ ನಂಬರ್ ಮೇಲೆ ಅವಲಂಬಿಸಿದಲ್ಲ. ಅದು ಯಾವುದು ಅಂದ್ರೆ 4ನೇ ನಂಬರ್. ಇದು ಹೌದೇ ಹೌದು ಇದ್ರೊಳಗೆ. ಆದ್ರೆ ಇತ್ತೀಚೆ ಬಹಳ ತಿಳ್ಕೊಳ್ಬೇಕಾಗಿದ್ದ ನಂಬರು ಈ 43, 61, ಅದರ ನಡಕ್ ಕೂತ 53. ಈ ನಂಬರಿಂದ ನನ್ನ ಮಟ್ಟಿಗೆ ನನ್ನ ಒಳಗಿನ ಗೈಡ್ಸ್ ನಮ್ಮ ಬ್ರಹ್ಮ ಚೈತನ್ಯರು ಬೇಂದ್ರೆ ನೀನ್ ತಿಳಿಸ್ಕೊಡಬೇಕಾಗಿದ್ದು. ಕಂಪ್ಯೂಟರ್ ದಿಂದ ಇದ್ರ ಉಪಯೋಗ ಏನಾರ ಮಾಡ್ಕೊಳಕ್ ಹೌದು, ಅದೇ ನಾನೀಗ ನನ್ನ ಮನುಷ್ಯನಾಗ ಈ ಮಾಂಟೆಸೂರಿ ಸಿಸ್ಟಮ್ ಅಂತ ಒಂದು ಕಂಪ್ಯೂಟರ್ ಮಾಡಿ ಹುಡುಗರಿಗೆ ಇದರೊಳಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಅದನ್ನೇ ನಾನು ಬಾಲಬೋಧ ಅಂಬೋದು. ನನ್ನ ಮಗನಿಗೆ ಹೇಳ್ತಾ ಇರೋದು, ಮಗನೇ ನೋಡು 27 ಸ್ವರಗಳ 16 ನಮ್ಮ ಸಾಮಾನ್ಯ, ಆ ರಸ್ವ ಈ ಸ್ವರಿತ ಉದಾತ್ತ ಅಂತ ಕೂಡಿ 11 27. ಇತ್ತಾಗ ಕಚಟ ತಪಯಾದಿಗಳು ವರ್ಣಗಳು 25. ಆಮೇಲೆ ಅವರ್ಗೀಯ ಅಂಬೋದ್ರೊಳಗ ಎಳೆದವರೆಗೆ ಬಂದಿತ್ತು. ಮುಂದೆ ಕ್ಷೇತ್ರಜ್ಞ ಕೂಡಿ 12. ಆ 25, 12, 37 ಇದಕ್ಕೆ ಕ್ಷೇತ್ರಜ್ಞ ಅಂತಾರೆ. ಜ್ಞಾನೇಶ್ವರ 36 ಸಾಹುನಿ ನಿರಾಳ 37 ಸಾವಾದು ಅಂತ ಮಾತು ಹಾಕ್ತಾರೆ. 24 ಬಿಟ್ಟು 25ನೇ ವಿಠಲ. ಯಾಕಂದ್ರೆ ಅವು ಎರಡಕ್ಕೆ ಕೇಶವಾದಿ ಕೃಷ್ಣ ಅಂತ ಇವು ಶಂಖಚಕ್ರ ಗದಾ ಪದ್ಮ 4 ಪರ್ಮಿಟೇಷನ್ ಕಾಂಬಿನೇಷನ್ 24 ಆಗಿದ್ದು. ಅವು ಅವದನ್ನು ಬಿಟ್ಟು 25. ಕಿವಿ ಹೂವಿ ತಿಸರ್ಯಾ ಹೂನವೇಗಳ ಸೌಥ ಅಂತ ಒಂದು ಹೇಳ್ತಾರೆ. ಅಂದ್ರೆ ಇದು ಜಾಗೃತ, ಸ್ವಪ್ನ, ಸುಷುಪ್ತಿ, ಆಚೆಗೆ ತುರಿಯ ಏನಿದೆ ನೋಡಪ್ಪ, ಅದು ಕೂಡ್ಬೇಕು. ಹಿಂಗ ಆದ ಕಾರಣ ಸಮ್ಯಕ್ ಜ್ಞಾತಮ್ ಅನ್ಬೇಕಾದ್ರೆ ಇದು ಬಹಳ ತಿಳಿಯಿತು ಅನ್ಲಿಕ್ಕೆ ಹಿಂಗ ಭಟ್ಟು ಮಾಡಿದ್ದದು. 3:30 ತನಕ ಮತ್ತೆ ಕೆಳಗೆ ಬೀಳ್ತದೆ. 3:30ಗೆ ಹೇಳೋದು, ಕೆಳಗೆ ಬೀಳೋದು. 3:30 ಮಳ ದೇಹದ ಅಂತ ನಾವೇನಂತೇವೆ. ಈ 3:30 ಕೆಳಗೆ ಇಳೀತದೆ. 4 ಅಂದ್ರೆ ಚತುರ. ಚತುರ ಯಾರಿಗಂತಾರೆ ಅಂದ್ರೆ 4ಕ್ಕೆ ಯಾರು ಅವಸ್ಥೆಗೆ ಮುಟ್ಟಿದವರಿಗೆ ಚತುರ ಅಂದ್ರೆ 4. ಅವ 4ಕ್ಕೆ ಹೋಗ್ತಾನೆ ಅಂದ್ರೆ ಸ್ವರ್ಗಕ್ಕೆ. 4 ಅಂದ್ರೆ ಸ್ವರ್ಗ. ಕನ್ನಡ 4 ಅಂತ ಅಂಬೋದು, ಮರಾಠಿ 4 ಬೇರೆ, ಸಂಸ್ಕೃತ 4 ಒಂದದ. ಇದು ನರಕ ಅಂದ್ರೆ ನರರ ಲೋಕವೇ ನರಕ. ಯಾಕೆ? ರಜ ತಮ ಸತ್ವ ಇದರ ಎಳೆದಾಟ ಅದ, ಸತ್ವ ಅಭಿಭೂತವಾಗ್ತದೆ. ಇಂಥದ್ದು ಹೇಳಿದ್ದಿದ್ರು ಅದ. ಅಂತೂ ಈ ಅಂಕಿಗಳ ಚಮತ್ಕಾರ ಬಹಳ ಇದೆ. ಬಹಳ ಅಂಕೆ ಹೊರಚಿದ್ದದ್ದು ಎಲ್ಲ ತಪ್ಪು. ಅಂಕೆಗೆ ಹಿಡಿದು ಯಾವ್ದು ಹೇಳಿರ್ತಾರೆ ಅದು ಬರೋಬ್ಬರಿ ಇರ್ತದೆ. ಅದು ಹೇಳಿದ್ರ ಹಿಂದೆ ಅಂಕೆ ಅಂಬೋದು ಲಕ್ಷದಾಗ ಬರೋದಿಲ್ಲ. ಆದ ಕಾರಣ ಸಂಖ್ಯಾ ಅಂಬೋದೇ ಜ್ಞಾನ ಅಂತ ಹೇಳೋದು. ಸಂಖ್ಯಾ ನಿಯಮಿತ ಇರಬೇಕು. 3 ಗುಣಗಳು, 3 ಅಥವಾ 4 ಅಲ್ಲ.
ಮೂಲಭೂತವಾದಂತಹದ್ದು ಅಂಕಿಗಳ ಅಂಕಿಗಳ ಒಂದನ್ನು ಅನ್ಬೋದು ಅಥವಾ ಅದು ಶೂನ್ಯ ಒಂದರಿಂದ ಶೂನ್ಯ ಹತ್ತರವರೆಗೆ ನಮ್ಮರಲ್ಲಿ 1 ರಿಂದ 10 ದಶಾಂಗುಲಂ ಅತ್ಯತಿಷ್ಠ ದಶಾಂಗುಲಂ 2 ಥರದ ಶೂನ್ಯವ ಒಂದಕ್ಕಿಂತ ಹಿಂದೆ ಬರೋದು ಆ ಸ್ಟಾರ್ಟಿಂಗ್ ಪಾಯಿಂಟ್ 0 ಶೂನ್ಯ 9ರ ಮುಂದೆ ಬರೋದು ಅದು 10 ಅಂಬೋದು 1ರ ಮುಂದೆ 0 ಹಾಕಿ ತೋರಿಸೋದು. ಯಾಕಂತ ಕೇಳಿದ್ರೆ 3 3 9 9 ಕ್ಯೂಬ್ ತಯಾರಾಗಿ ಬಿಡ್ತು. 9 is the first odd number not to be a prime. 1 3 5 7 all are primes. They are odd numbers, but they are primes. 9 is the first odd number not to be a prime, and 2 is the only even number to be a prime, and there lies the whole mystery. ಆದ್ರೆ ಈ ಬರೇ ಅಂಕಿಗಳ ವಿಚಾರನ ಹೇಳಲಿಕ್ಕೆ ಹೋದ್ರೆ ಯಾರಿಗಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ತಿಳ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಈಗ ಬಾಲಬೋಧ ಅಂತ ಹೇಳಿದ್ರಲ್ಲ, ಮಕ್ಕಳಿಗೆ ತಿಳಿಯೋ ಹಾಗೆ ಅಂತ. ಬಾಲಬೋಧ ಅಂದ್ರೆ ಚಿಕ್ಕ ಮಕ್ಕಳಿಗೆ ತಿಳಿಯೋ ಹಾಗೋ ಅಥವಾ ದೊಡ್ಡವ್ರಿಗೆ ತಿಳಿಸಿದ್ರು ತಿಳಿಯೋದಿಲ್ಲ ಅಂದ್ಮೇಲೆ ಮಕ್ಕಳಿಗೆ ತಿಳಿಸೋ ಬಗ್ಗೆ ಕೇಳ್ರಿ. ಚೈತ್ರ ವೈಶಾಖ ಅಂಬೋದು ನಾವು ನಾಯಿಗೆ ನಾಯಿ ಅನ್ಬೇಕು ಎಂಬುದು ಕಲಿಸ್ಬೇಕಾಗ್ತದೆ. ನಾಯಿ ಎಂಬುದು ಆ ಭಾವದಲ್ಲಿ ಇರ್ತದೆ. ನೀವು ನಾಯಿ ಅಂತಿದ್ದು ನಾಲಿಗೆ ಮೇಲೆ ಇರ್ತದೆ. ಇದನ್ನು ಕೂಡ ಅಷ್ಟೇ ಸುಲಭವಾಗಿ ಅಂತ ಮಾಂಟೆಸರಿ ಸಿಸ್ಟಮ್ ಅದು ಮೀನಿಂಗ್ ಅದು ಏನಂತಂದ್ರೆ ಯಾವುದು ಪ್ರೌಢರಿಗೆ ಬೇಕು ಅದನ್ನ ಚಿಕ್ಕಂಜಿನಲ್ಲಿಯೇ 10 ಅಂಕಿ ಅಂತಂಬೋದು. ಇವು ABCD ಅಂತ ಅವಾಗ ಹಾಕ್ತಿದ್ರು. ಅದೇ ಅಶ್ವಿನಿ ಭರಣಿ ಕೃತಿಕ ಅಂಬೋದೇ ABC. ನಮ್ದು ಹಳೆ ಅವಕಹಡದೊಳಗೂ ಅದನ್ನು ಹಾಕಿದ್ರು. ಆದ್ರೆ ಅದನ್ನ ಶಾಸ್ತ್ರೋಪಯೋಗಕ್ಕಿಟ್ಟು 64ರ ವರ್ಣಮಾದ 63 64 65. ನಾ ಇನ್ನೊಮ್ಮೆ ಬಂದ್ರೆ ನಿಮ್ಗೆ ತೋರಿಸ್ತೇನೆ. ಇದೇನು ಜಾದು ಅಲ್ಲ. 8 8 64 ಅಂಬೋದ್ರ ಒಂದು ಕಾಗದ ಕತ್ತರಿಸಿ ನಿಮ್ಗೆ ಇಟ್ರೆ ಒಮ್ಮೆ 63 ಅಂಕ ಅಂತದ, ಒಮ್ಮೆ 65 ಅಂಕ ಅಂತದ. ಏನ್ ಜಾದು ಅಲ್ಲ. ಎಲ್ಲಾ ಕೋಷ್ಟಕದಾಗ ಜೀವನ ಕಾಣ್ಲಿಕ್ಕೆ ಹತ್ತಿದ್ರ 2 × 2 ಅಂದ್ರೆ 4 1 ಅಂಕದ. ಇದರಿಂದ ಜೀವನದಿಂದ ಇಂಥ ಅಂಕದ, ಶರೀರದೊಳಗೆ ಇಂಥ ಸಮನ್ವಯ ಅದ, ಇದ್ರೊಳಗೆ ಏನಾದ್ರು ಸ್ವಲ್ಪ ತಪ್ಪಿದ್ರೆ ವಿಕೃತಿ ಕಾಣಬಹುದು. ಈ ದಿನ ರಾತ್ರಿ ಇದ್ರೊಳಗೆಲ್ಲ ಒಂದು ಸಮನ್ವಯ ಅದ. ಇದನ್ನೆಲ್ಲ ತಿಳ್ಕೊಳಿಕ್ ಹತ್ತಿದ್ರ ಜೀವನದೊಳಗೇನು ಅನಿಶ್ಚಿತತೆಯಿಂದ ಕಾಣುವಂತ ಸೌಂದರ್ಯ ಏನದ ಅಂತ ಹೇಳಿ ಅದು ಕಾಣದನ್ನ ಹೋಗ್ಬೋದಲ್ಲ. ಏನಂದ್ರೆ ಅವಾಗ ಹೊಸದೊಂದು ಅನಿಶ್ಚಿತತೆ ಬರ್ತದೆ. When one problem is solved, always there is another problem to be solved. ಅದು ಏನು ನಿಮಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ. ಅಲ್ಲಲ್ಲ, ಇಲ್ಲಿ ಕೇಳ್ಕೊಂಬೋದಾದ್ದಿದೆ. ಯಾವುದು ಇಟ್ ಇಸ್ ಅ ನ್ಯೂ ಕ್ರಿಯೇಷನ್. ಆ ಕ್ರಿಯೇಷನ್ ಅದ ಎಂಡ್ ಹೆಂಗಾಗ್ತೀರಿ ಅಂತ ಇದ್ದೀರಿ ನೀವು. ಹಂಗಲ್ಲ, ಈ ಕ್ರಿಯೇಷನ್ ಆಗೋದಕ್ಕೆ ಪಾಸಿಬಿಲಿಟಿ ಮಾಡಬೇಕು ಮುಂಚೆ. ಮಾಡಿ ಇದನ್ನು ಸಮ ಮಾಡಬೇಕಲ್ಲ ಮುಂಚೆ. ಆ ನಾಲೆಜ್ ಸರಿ ಅಂದ್ರೆ ಈ ಅಂಕಿಗಳ ಜ್ಞಾನ ಇರೋದು ಬೇರೆ, ಅಂಕಿಗಳ ಜ್ಞಾನ ಈ ಅಂಕಿಗಳ ಜ್ಞಾನಕ್ಕೂ ತರುವಂತಹ ಕೃತಿಗೂ ವ್ಯತ್ಯಾಸ ಬಹಳ ಆಗಿ ಈ ಪ್ರಯೋಗದೊಳಗ ಮನುಷ್ಯ ಒದ್ದಾಡ್ತಾನೆ ಅನ್ನೋದ. ಅದ್ರ ಒದ್ದಾಡೋದ್ರೊಳಗ ಜ್ಞಾನ ಭಕ್ತಿ ಕ್ರಿಯಾ 3 ಕೂಡಿದ್ರೆ ಯೋಗನೇ ಹೊರತಾಗಿ ಬರೇ ಜ್ಞಾನ ಯೋಗ, ಬರೇ ಭಕ್ತಿ ಯೋಗ, ಬರೇ ಕರ್ಮಯೋಗ ಅಥವಾ ಬರೇ ಯೋಗ ಅಂಬೋದು ಕೂಡ ತಪ್ಪು. ಇದೇ 4 ಅಂಕಿ: ಜ್ಞಾನ ಭಕ್ತಿ ಕರ್ಮ. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳೋದು ಭಕ್ತಿ ಮಾಡ್ರಿ, ಭಕ್ತ್ಯಾಮ ಬೀಜಾನಾಥ್, ಭಕ್ತಿಯಿಂದ ಜ್ಞಾನ ಮಾಡ್ತದೆ. ಈ ಸಮತ್ವಂ ಯೋಗ ಉಚ್ಚತೆ ಅನ್ನೋದನ್ನ ಕೃತಿಯಲ್ಲಿ ತರಬೇಕಾದ್ರೆ ಆ ಪ್ರಯೋಗದೊಳಗ ಅವ ಬದ್ದಾಡೋದ್ರೊಳಗ ಅವನ ಆಯುಷ್ಯ ಮುಗಿದೋಗ್ತದೆ. ಅಯ್ಯೋ, ಮುಗಿದೋದ್ರೆ ಇನ್ನೊಂದು ಬರ್ತದ. ಸತ್ತಾಮ ಮತ್ ಹುಟ್ಟತಾನ, ಹುಟ್ಟಿದವ್ ಸಾಯ್ತಾನ. ಜಾತಸ್ಯ ಮರಣಂ ಧ್ರುವಂ. ಇದು ಎಷ್ಟದ? ಜನ್ಮಮೃತಸ್ಯ ಮತ್ತೆ ಬರ್ತದ. ಇದು ಯಾರಿಗೆ ಬರೋದಿಲ್ಲ ಅಂತದ ಹೋಯ್ಕೊಡ್ರಿ ಅಂತೇಳಿ. ನಾವು ನಿಮ್ಗೆ ಬರೋದಿಲ್ಲ ಅಂತ ಇಟ್ಕೊಂಡು ಹತ್ತಿರ ಏನು ಬಂತು? ನಮ್ಮಲ್ಲಿ ಮುಗಿಯೋದಿಲ್ಲ ಇದು. ಭಗವಂತನಿಗೆ ಮುಗಿದಿಲ್ಲ. ಭಗವದ್ ಲೀಲಾದ ಜೋಡಿಗೆ ಹೋಗ್ತದೆ. ಕಲ್ಪಕ್ಕೆ ಭಗವಂತ ಲೀಲಾದ ಜೋಡಿಗೆ ಹೋಗ್ತಕ್ಕದ್ದ ಹೊರತಾಗಿ ಇದು 5 years ಪ್ರೋಗ್ರಾಮ್ ಆಗಲಿ 10 years ಆಗಲಿ. ಅಂಕಿಗಳ ಬಗ್ಗೆ, ಈ ಸಮನ್ವಯದ ಬಗ್ಗೆ, ಸಮತ್ವದ ಬಗ್ಗೆ ಇತ್ತೀಚೆಗೆ ಇದರ ಅಭಿವ್ಯಕ್ತಿಯನ್ನ ಅಥವಾ ಹೇಳೋದನ್ನ ಇದ್ರ ಬಗ್ಗೆ ಹೆಚ್ಚಾಗ್ಲಿಕ್ಕತ್ತದೋ ತಮ್ಮದು? ಅದಕ್ಕಿಂತ ಮೊದಲು ವಿಚಾರ ಮಾಡ್ತಾ ನನಗ ಇನಿಷಿಯೇಷನ್ ಅರವಿಂದರಿಂದ 4 ಎಂಬುದರಿಂದ ಆಯ್ತು. ನಮ್ಮಲ್ಲಿ 4 ಇತ್ತು. ಅದು ಎಲ್ಲಿ ಅಂತಂದ್ರೆ ಬಯಲು ಆಲಯದೊಳಗು, ಆಲಯವು ಬಯದೊಳಗು, ಬಯಲ ಆಲಯವೆರಡು ನಯನದೊಳಗು, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಆಲಯ ಬಯಲು ಬುದ್ಧಿ ನಯನ ಕೂಡಿ ಒಂದಾಗತಕ್ಕದ್ದು ಎಂಬುದು ಏನು ಕನಕದಾಸರು ಹೇಳಿದ್ರು. ಸರ್ವಜ್ಞನಲ್ಲಿ ಬರ್ತದೆ. ಎಲ್ಲರಿಗೂ ಚಾತುರ್ಯ, ಚತುರ್ಮುಖ, ಚಾರಿತ್ರ್ಯ ಇದೆಲ್ಲ
ಚರಾತಿ ಚರಣ ಅಂದ್ರೆ 4. ನಮ್ಮಲ್ಲಿ ಹ್ಯಾಂಗ ಚರ ಇತ್ಯಾದಿಗಳಿಗೆ 4 ಸಂಬಂಧದ ಹಂಗೆ ಇನ್ನೊಂದು ಭಾಷಾದೊಳಗೆ ಇಲ್ಲ. ಆದರೆ ಕನ್ನಡದಲ್ಲಿ ಅದು ಕಾಂಟ್ಯಾಕ್ಟ್ ಇರೋದ್ರಿಂದ 4 ಅಂಬೋದ್ರಿಂದ 4 ಇದೆ. ಗೆಳೆಯರ ಗುಂಪಿನಲ್ಲಿ ನಲ್ ಓಮ್ ನಲ್ ಅಂತದಲ್ಲಿ ಹಾಕಿ ಅವಾಗ ಇಂಟ್ರೊಡ್ಯೂಸ್ ಮಾಡಿ ಈ ಮಂದಿಗೆ ಇವಾಗ ಮಂದಿ ಚಾಷ್ಟೆ ಮಾಡಿದ್ರು, ಇವ್ರು ಬಿಟ್ಟರು. ನನಗದು ಬಿಡೋದು ಸಾಧ್ಯ ಇರಲಿಲ್ಲ. ಚರಾತಿ ಚರತೋ ಭಗಃ ಅಸ್ತೆ ಭಗ ಆಶೀನಶ್ಚ ಊರ್ಧ್ವಸ್ತಿಷ್ಠತಿ ತಿಷ್ಠತಃ ಚೇತೆ ನಿಪದ್ಯಮಾನಶ್ಚ ಚರಾತಿ ಚರತೋ ಭಗಃ. ಆ ಚರ ಅಡ್ಡಾಡ್ಲಿಕ್ಕೆ ಹತ್ತದ. ಯಾಕಂದ್ರೆ ಚರ ಅಂದ್ರೆ 4, ಕರ ಚರಣ. ಕರ ಅಂದ್ರೆ 2, ಅದು ಚರಣ ಅಂತಂದ್ರೆ 4. ಧರ್ಮಕ್ಕೆ 4 ಕಾಲುಗಳು. ಈವರೆಗೆ ಬೇಂದ್ರೆಯವರೊಂದಿಗೆ ಸಂಖ್ಯಾ ಪ್ರಪಂಚ ಕುರಿತು ಡಾಕ್ಟರ್ ಸರೋಜಿನಿ ಮಹಿಷಿ ನಡೆಸಿದ ಮಾತುಕತೆ ಕೇಳಿದಿರಿ. ಈ ಧ್ವನಿ ಮುದ್ರಣವನ್ನು ನಮ್ಮ ಧಾರವಾಡ ಕೇಂದ್ರದ ಧ್ವನಿ ಭಂಡಾರದಿಂದ ಆರಿಸಿಕೊಳ್ಳಲಾಗಿತ್ತು. ಇಲ್ಲಿಗೆ ಇಂದಿನ ನಮ್ಮ ಸಾಹಿತ್ಯ ಸಂಚಿಕೆ ಕನ್ನಡ ಕಾವೇರಿ ಮುಗಿಯಿತು. ನಮಸ್ಕಾರ. ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಕಾವೇರಿ ಕೇಳಿದಿರಿ. ಈ ಸಂಚಿಕೆಯ ಸಂಪಾದಕರು ಡಿ.ಎಸ್. ನಾಗಭೂಷಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂದಿತು.